ಗ್ರಹದ ಶಕ್ತಿನೇ ನಮ್ಮ ಬಾಡಿಯಲ್ಲೆಲ್ಲ ಸಪ್ಲೈ ಆಗೋದಕ್ಕೆ ಜ್ಯೋತಿಷ ಅಂತ ಹೆಸರು ಕೊಟ್ಟಿದ್ರು. ರಾಶಿಗಳು ಹೆಂಗ್ ಬಂತು? ಭೂಮಿಯಿಂದ ಚಂದ್ರ ಎಲ್ಲಿದೆ ಅದಕ್ಕೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ರೆ ಯಾವ ಜಾಗಕ್ಕೆ ಬರುತ್ತೋ ಅದೇ ನಿಮ್ ರಾಶಿ. ಚಕ್ರ ಅಂದ್ರೆ ಏನು? ಬಾಡಿಯಲ್ಲಿ ಒಂದೊಂದು ಪಾಯಿಂಟ್ಸ್ ಬರುತ್ತೆ, ಆ ಎನರ್ಜಿ ಫೀಲ್ಡ್ ಅನ್ನೇ ನಾವು ಚಕ್ರ ಅಂತ ಹೇಳ್ತೀವಿ. ಗುರುಬಲ ಕಡಿಮೆ ಇದ್ರೆ ಗುರು ಬಲ ಅನ್ನೋದಕ್ಕಿಂತ ಗುರು ಒಳ್ಳೆ ಸ್ಥಾನದಲ್ಲಿ ಇಲ್ಲ. ದೇವರು ಇದ್ದಾನ ಇಲ್ವಾ? ದೇವರನ್ನ ಮೂಢರಂತೆ ಅಲ್ಲ, ಜ್ಞಾನದಿಂದ ನಂಬಬೇಕು. ಗ್ರಹಗಳಲ್ಲಿರುವ ರಾಸಾಯನಿಕತೆಗೂ ನಮಗಿರುವ ಆ ರಾಸಾಯನಿಕತೆಗೂ ಅಂದ್ರೆ ಆ ಕೆಮಿಸ್ಟ್ರಿ ಹೇಗೆ ಕೆಲಸ ಮಾಡ್ತದೆ, ಗ್ರಹಚಾರಗಳಂದ್ರೇನು, ಗ್ರಹ ಬಲಗಳಂದ್ರೇನು ಅನ್ನೋದನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಗುಣಶೇಖರ್ ಸರ್ ಅವರಿದ್ದಾರೆ. ಸರ್ ಸ್ವಾಗತ ಕಾರ್ಯಕ್ರಮಕ್ಕೆ. ಜ್ಯೋತಿಷ್ಯ ಅಂದ್ರೆ ಏನು? ಈಗ ಜ್ಯೋತಿಷ್ಯವನ್ ಹೇಳಕ್ ಮುಂಚೆ ಜ್ಯೋತಿಷ್ಯ ಹೆಂಗ್ ಬಂತು ಅನ್ನೋದೇನ್ ಹೇಳಕ್ ಬಂತೆ ನಾನ್ ಯಾರು ಅಂತ ಹೇಳ್ಬೇಕು. ಯಾಕಂದ್ರೆ ಇವ್ನಿಗೆ ಏನಾದ್ರು ಗೊತ್ತಿದ್ಯಾ, ಇವ್ನ ಏನಾದ್ರು ತಿಳಿದಿದಾನ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕಲ್ವಾ. ಅದರಿಂದ ನಾನೇನ್ ಮಾಡಿದೆ, ಭಾಷೆಗಳೆಲ್ಲ ಹೆಂಗ್ ಬಂತು ಅನ್ನೋದಕ್ಕೆ ಲ್ಯಾಂಗ್ವೇಜ್ ರಿಸರ್ಚ್ ಕೋರ್ಸ್ ಅಟೆಂಡ್ ಮಾಡಿದೆ. 3 ವರ್ಷ ಅಟೆಂಡ್ ಮಾಡಿದಾಗ ಮನುಷ್ಯನೇ ಮಾತಾಡಕ್ ಕಲ್ತ್ಕೊಂಡ ಅನ್ನೋದು ಗೊತ್ತಾಯ್ತು. ಸರಿ, ಮನುಷ್ಯ ಭಾಷೆ ಮನುಷ್ಯನೇ ಕಂಡಿಡ್ದ, ದೇವ್ರು ಕೊಟ್ಟಿಲ್ಲ, ಹಂಗಾದ್ರೆ ಮನುಷ್ಯ ಎಲ್ಲಿಂದ ಬಂದ ಅನ್ನೋ ಪ್ರಶ್ನೆ ಬಂದಾಗ ಜ್ಯೋತಿಷ್ಯವನ್ನ ಕಲಿಬೇಕು. ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಸ್ಟ್ರಾಲಜಿ ಅಂತಾರೆ. ಅಸ್ಟ್ರೋ ಮೀನ್ ಸ್ಟಾರ್ಸ್, ಲಾಜಿಕ್ ಅಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು. ಅಲ್ಲ, ಈ ಅಸ್ಟ್ರಾಲಜಿ ಹೇಳೋದು ನಮ್ಮ ಭವಿಷ್ಯವನ್ನ ಇಲ್ಲ ಇಲ್ಲ, ಮನುಷ್ಯ ಹೇಗ್ ಬಂದ ಅಂತ ಇಲ್ಲ. ಅಸ್ಟ್ರಾಲಜಿ ಅಂದ್ರೆ ಈಗ ಸನ್, ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ ಅಂತ ಹೇಳ್ತೀವಲ್ಲ, ಇವೆಲ್ಲ ಗ್ರಹವು ಸೂರ್ಯನ ಸುತ್ಕೊಂಡ್ ಬರ್ತಾ ಇದೆಯಾ? ಸುತ್ಕೊಂಡ್ ಬರುವಾಗ ಭೂಮಿ ಮೇಲೆ ಈ ಶಕ್ತಿ ಎಲ್ಲ ಅಪ್ಲೈ ಆಗಿ ಪಂಚಭೂತಗಳು ಬೆಂಕಿ, ಗಾಳಿ, ನೀರೆಲ್ಲ ಬಿದ್ದು ಜೀವಿಗಳು ಬರಕ್ ಸಾಧ್ಯತೆ. ಹಾಗಾದ್ರೆ ಅಸ್ಟ್ರಾಲಜಿ ಕಲ್ತ್ರೆ ಮನುಷ್ಯ ಭೂಮಿ ಮೇಲೆ ಹೆಂಗ್ ಹುಟ್ಟದ ಅಂತ ಗೊತ್ತಾಗತ್ತಲ್ವಾ? ಅರ್ಥ ಆಯ್ತಾ? ಹೇಗೆ? ಜ್ಯೋತಿಷ್ಯವನ್ನ, ಈಗ ಜ್ಯೋತಿಷ್ಯ ನೀವು ಕಲೀಲಿಲ್ಲ ಅಂತ ಇಟ್ಕೊಳ್ಳಿ, ಒಂದೊಂದ್ ಗ್ರಹದಲ್ಲಿ ಏನ್ ಕೆಮಿಕಲ್ ಇದೆ. ಈಗ ಉದಾಹರಣೆಗೆ ಸನ್ ಇದೆ, ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಈ ತರ ಇರುವಾಗ ಇವೆಲ್ಲ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅದನ್ನ ಸುತ್ಕೊಂಡ್ ಬರ್ತಾ ಇದೆಯಾ? ಸುತ್ಕೊಂಡ್ ಬರುವಾಗ ಒಂದೊಂದ್ ಗ್ರಹದಲ್ಲಿ ಒಂದು ಕೆಮಿಕಲ್ ಇದೆ. ಸನ್ ಅಲ್ಲಿ ಹೈಡ್ರೋಜನ್ ಇದೆ, ಹೀಲಿಯಂ ಕನ್ವರ್ಟ್ ಆಗಿ ಭೂಮಿಗೆ ಬರುತ್ತೆ. ವೀನಸ್ ಅಲ್ಲಿ 95% ಕಾರ್ಬನ್ ಇದೆ. ಈ ತರ ಒಂದೊಂದ್ರಲ್ಲೂ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಇದೆ. ಈಗ ಸನ್ ಒಂದೊಂದ್ ಗ್ರಹ ನೋಡಿ, ಒಂದೊಂದ್ ಕಲರ್ ಇದೆ. ಸನ್ ಆರೆಂಜ್ ಕಲರ್, ಮಾರ್ಸ್ ರೆಡ್ ಕಲರ್, ಜುಪಿಟರ್ ಯೆಲ್ಲೋ ಕಲರ್, ಸ್ಯಾಟರ್ನ್ ಬ್ಲೂ ಕಲರ್. ಏನಕ್ಕೆ ಹೀಗಿದೆ ಅಂದ್ರೆ ಅದ್ರಲ್ಲಿ ಆ ಪರ್ಟಿಕ್ಯುಲರ್ ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಕಲರ್ ಇದೆ. ಅರ್ಥ ಆಯ್ತಾ? ಈ ಗ್ರಹದ ಶಕ್ತಿ ಎಲ್ಲ ಭೂಮಿ ಮೇಲೆ ವರ್ಕ್ ಆಗಿ ಪಂಚಭೂತಗಳು ಬೆಂಕಿ, ಗಾಳಿ, ನೀರೆಲ್ಲ ಬಿದ್ದು ಜೀವಿಗಳು ಬರಕ್ ಸಾಧ್ಯ. ಇದನ್ನ ಕ್ಲೆಕ್ಟರ್ ಅನ್ನೋರು ರಿಸರ್ಚ್ ಮಾಡಿ ಭೂಮಿ ಮೇಲೆ ಮನುಷ್ಯ ಎಲ್ಲಿ ಹುಟ್ಟದ ಅನ್ನೋದನ್ನ ಅವ್ರು ರಿಸರ್ಚ್ ಮಾಡಿ ಹೇಳಿದ್ದಾರೆ. ಅದು ಎಲ್ಲಿ ಅಂದ್ರೆ ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಮಧ್ಯ ದೊಡ್ಡ ಸಮುದ್ರ ಇದೆಯಲ್ಲ, ಇದನ್ನ ಹಿಂದೂ ಮಹಾಸಮುದ್ರ ಅಂತ ಹೇಳ್ತೀವಿ. ಹೌದು, ಈ ಜಾಗದಲ್ಲೇ ಫಸ್ಟ್ ಮನುಷ್ಯ ಹುಟ್ಟಕ್ ಸಾಧ್ಯ ಅಂತ ಪ್ರೂವ್ ಮಾಡಿದ್ದಾರೆ. ಇಲ್ಲಿ ಲಮುರಿಯಾ ಅಂತ ಒಂದು ಕಂಟ್ರಿ ಇತ್ತು. ಇದು 14 ಕಂಟ್ರಿಗಳು ಸೇರಿ ಇಂಡಿಯಾ ತರ 14 ಕಂಟ್ರಿಗಳು ಸೇರಿದ್ರೆ ಎಷ್ಟು ದೊಡ್ಡ ಜಾಗ, ಅಷ್ಟು ದೊಡ್ಡ ಜಾಗ ಇತ್ತು. ಅಲ್ಲೇ ಫಸ್ಟ್ ಮನುಷ್ಯ ಹುಟ್ಟದ ಅನ್ನೋದನ್ನ ಕ್ಲೆಕ್ಟರ್ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಅಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಯಾವಾಗ್ಲೂ 23 ಡಿಗ್ರಿ ಕಡಿಮೆ ಹೋಗಲ್ಲ. ಈಗ ಮೇಲ್ಗಡೆ ಹೋಗ್ತಾ ಹೋಗ್ತಾ ಮೈನಸ್ ಆಗುತ್ತೆ, ಕೆಳಗಡೆ ಬರ್ತಾ ಮೈನಸ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಜಾಗದಲ್ಲೇ ಆ ಕ್ಲೈಮೆಟಿಕ್ ಕಂಡೀಷನ್ ಇರೋದ್ರಿಂದ ಅಲ್ಲಿ ಫಸ್ಟ್ ಜೀವಿ ಹುಟ್ಟಕ್ ಸಾಧ್ಯ ಅಂತ ಪ್ರೂವ್ ಮಾಡಿದ್ದಾರೆ. ಇದನ್ನ ನೀವು ರೆಫರೆನ್ಸ್ ಎಲ್ಲಾದ್ರೂ ಇದೆಯಾ ಅಂತ ಹುಡ್ಕೊಂಡು ಹೋದ್ರೆ, ಓಲ್ಡ್ ಟೆಸ್ಟಮೆಂಟ್ ಬೈಬಲ್ ಅಲ್ಲಿ ಏನ್ ಹೇಳ್ತಾನಂದ್ರೆ, ಒಂದು ದೊಡ್ಡ ಮಳೆ ಬಂತು. ಮಳೆ ಬಂದಾಗ ಜನಗಳೆಲ್ಲ ಆ ಜಾಗ ಸಮುದ್ರಕ್ಕೆ ಹೊಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ದೊಡ್ಡ ಬೋಟ್ ಶಿಪ್ ನ ಮಾಡಿ ಅಲ್ಲಿಂದ ಜನಗಳನ್ನೆಲ್ಲ ಎತ್ಕೊಂಡು ಒಂದ್ ಜಾಗದಿಂದ ಹೋದ್ರು ಅಂತ ಹೇಳ್ತೇನೆ. ಅದೇ ಲೆಮುರಿಯಾ ಜಾಗ. ಕಟ್ತಾ ಇದ್ರ ಅಲ್ಲೇ ಫಸ್ಟ್ ಮನುಷ್ಯ ಹುಟ್ಟದ ಅಂದ್ರೆ ಹುಟ್ಟಿದ ಮೇಲೆ ಅವನು ಈಗ ಊಟ ಬೇಕು, ಹುಡ್ಕೊಂಡು ಹೋಗ್ಬೇಕು, ಹೊಸ ಜಾಗ ಹುಡುಕ್ಬೇಕು. ಈ ತರ ಹುಡುಕಿ ಜನ ಇಡೀ ಪ್ರಪಂಚಕ್ಕೆ ಹರಡಿದ್ರು. ಕಟ್ತಾ ಇದ್ರ ಒಂದು ಜಾಗದಲ್ಲಿ ಹುಟ್ಟಿ ಎಲ್ಲ ಕಡೆ ಹರಡಿದ್ದು. ಹಂಗಾದ್ರೆ
ನಾವು ಈ ಗ್ರಹಗಳಿಂದ ಬಂದಿದೀವ? ಯಾಕಂದ್ರೆ ಅಸ್ಟ್ರಾಲಜಿ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ದೇವ್ರು ಕೊಟ್ಟಿದ್ದು, ದೇವ್ರಿಗೆ ಸಂಬಂಧಪಟ್ಟಿದ್ದು, ಇದು ಕಲಿಯೋದ್ ಕಷ್ಟ ಅನ್ನೋ ದೊಡ್ಡ ಯೋಚನೆ ಎಲ್ಲ ಇದೆಯಲ್ಲ. ಇದು ಬಹಳ ಸಿಂಪಲ್. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಕ್ ಸಾಧ್ಯ ಹೆಂಗಂದ್ರೆ ಎಲ್ಲ ಗ್ರಹಗಳ ಶಕ್ತಿಯು ಅವನ ಬಾಡಿಯಲ್ಲಿ ವರ್ಕ್ ಆಗಿ, ಪಂಚಭೂತಗಳೆಲ್ಲ ವರ್ಕ್ ಆಗಿ ಒಂದು ಜೀವಿ ಬರಕ್ ಸಾಧ್ಯ. ಹಂಗಾದ್ರೆ ನಮ್ಮ ಬಾಡಿಯಲ್ಲಿ ಆ ಗ್ರಹಗಳ ಶಕ್ತಿನೂ ಇರಬೇಕು, ಪಂಚಭೂತಗಳು ಇರಬೇಕು. ಇದ್ರೆ ಈ ಕಾಂಬಿನೇಷನ್ ಇಂದ ನಾವು ಬಂದಿದ್ದು. ಇಲ್ಲ ಅಂದ್ರೆ ದೇವ್ರ ಸೃಷ್ಟಿ ಮಾಡಿದ್ರೆ ಅಂತ ಹೇಳ್ಕೋಬಹುದು. ಈಗ ಪಂಚಭೂತಗಳಂತ ನೋಡಿದ್ರೆ ಬೆಂಕಿ, ವಿತೌಟ್ ಈ ಡೈಜೆಷನ್ ಆಗಲ್ಲ, ವಿಷನ್ ಕಣ್ಣು ವರ್ಕ್ ಆಗಲ್ಲ. ಗಾಳಿ, ಉಸಿರಾಡ್ಲೇಬೇಕು, ಗಾಳಿ ನಮ್ಮ ಬಾಡಿಯಲ್ಲಿ ಇದೆ. ನೀರು, ಬ್ಲಡ್ ಇಲ್ಲದೆ ಬಾಡಿ ಇಲ್ಲ. ಭೂಮಿಯಲ್ಲಿ ಬೆಳೆಯದೇ ತಿಂತೀವಿ, ಭೂಮಿಗೂ ನಮಗೂ ಸಂಬಂಧ ಇದೆ. ಆಕಾಶ, ಇಲ್ಲಿ ಕೂತ್ಕೊಂಡು ದೂರದ ವಿಷಯವನ್ನ ಯೋಚನೆ ಮಾಡ್ತೀವಿ, ಕಾಸ್ಮಿಕ್ ಥಾಟ್ಸ್ ಅಂತ ಹೇಳ್ತೀವಿ. ಪಂಚಭೂತಗಳು ನಮ್ಮ ಬಾಡಿಯಲ್ಲಿದೆ. ಸರಿ, ಗ್ರಹಗಳ ಶಕ್ತಿ ಎಲ್ಲಿದೆ ಅಂತ ಹುಡುಕಿದಾಗ ನಮ್ಮ ಬಾಡಿಯಲ್ಲಿ 7 ಚಕ್ರಗಳಿದೆ. ಈ ಚಕ್ರಗಳು ಸಹಸ್ರ ಚಕ್ರ, ಅಂಜನ ಚಕ್ರ, ವಿಶುದ್ಧಿ ಚಕ್ರ ಅಂತ ಹೇಳ್ತೇನೆ. ಕಣ್ಣಲ್ಲಿ ನೋಡಿದ್ರೆ ಏನು ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ಹೆಂಗಿದು ಹಂಗಾದ್ರೆ ಚಕ್ರ ಇಲ್ವಾ ಅಂದ್ರೆ ಅವ್ರೇನ್ ಹೇಳಿದ್ರು, ಯೋಗಗಳಲ್ಲಿ ಮಾಡಿದ್ರೆ ಗೊತ್ತಾಗತ್ತೆ, ಯೋಗ ಮಾಡಿ. ನಾನು ಎಲ್ಲ ಯೋಗ ಮಾಡಿದೆ, ಪತಂಜಲಿ ಯೋಗ, ಸುದರ್ಶನ ಕ್ರಿಯೆ, ರೇಗಿ ಟೆಕ್ನಿಕು, ಕ್ರಾಲಿಂಗ್ ಹೀಲಿಂಗ್ ಟೆಕ್ನಿಕು ಎಲ್ಲ ಕೋರ್ಸು ಮಾಡಿದೆ. ಚಕ್ರ ಕಾಣ್ಲಿಲ್ಲ. ಏನಕ್ಕೆ ಕಾಣ್ಲಿಲ್ಲ ಅಂದ್ರೆ ಮನುಷ್ಯ ಎಷ್ಟು ವರ್ಷ ಬದುಕಿದ್ದ ಅನ್ನೋ ಡೀಟೇಲ್ ನಾನು ಹುಡುಕ್ಬೇಕಾಗುತ್ತೆ. ಹುಡುಕ್ದಾಗ ಓಲ್ಡ್ ಟೆಸ್ಟಮೆಂಟ್ ಬೈಬಲ್ ಅಲ್ಲಿ ಏನ್ ಬರೀತಾನೆ ಅಂದ್ರೆ ಮನುಷ್ಯ 800 ವರ್ಷ 900 ವರ್ಷ ಬದುಕಿದ್ದ ಅನ್ನೋ ರಿಟರ್ನ್ ಸ್ಟೇಟ್ಮೆಂಟ್ ಇದೆ. ಈಗ ಒಂದು ಬೈಬಲ್ ಬರಿಬೇಕಂದ್ರೆ ಫಸ್ಟ್ ಭಾಷೆ ಬರ್ಬೇಕಾ? ಹೌದು. ಭಾಷೆ ಬಂದ್ಮೇಲೆ ಲಿಪಿ ಬರ್ಬೇಕಾ? ಹೌದು. ಲಿಪಿ ಬಂದ್ಮೇಲೆ ಅದನ್ನ ಬರೆಯಕ್ ಶುರು ಮಾಡ್ಬೇಕಾ? ಅದು ಗ್ರಾಮರ್ ಬೇಕು. ಬರ್ದ್ಕೊಂಡ್ ಬಂದಾಗ ಆ ಬರೆಯೋದನ್ನ ಸರಿಯಾಗಿ ಬರೆಯಕ್ಕೆ ನಮ್ಗೆ ವ್ಯಾಕರಣ ಬೇಕಾ? ವ್ಯಾಕರಣ ಬಂದ ಮೇಲೆನೆ ಕತೆ ಕಾದಂಬರಿ ಎಲ್ಲ ಬರಿತೀವ. ಆಮೇಲೆ ಒಂದು ಹೋಲಿ ಬುಕ್ ಬರೆಯಕ್ ಸಾಧ್ಯನಾ? ಹೋಲಿ ಬುಕ್ ಅಲ್ಲಿ 800 ವರ್ಷ 900 ವರ್ಷ ಅಂತ ಬದುಕಿದ ಅಂತ ಬರ್ದಿಟ್ಟಿದ್ರೆ ಅವನು ಯಾವಾಗ ಹುಟ್ಟಿರ್ಬಹುದು ಅಂದ್ರೆ 1000 ವರ್ಷಕ್ಕೆ ಮುಂಚೆ ಅವ್ನು ಹುಟ್ಟಿದ ಅನ್ನೋದು ಗೊತ್ತಾಗತ್ತೆ, 1000 ವರ್ಷ ಬದುಕಿದ್ದ ಅನ್ನೋದು ಗೊತ್ತಾಗತ್ತೆ. ಅವಾಗ ಅವ್ನ ಕೌಂಟ್ ಪವರ್ಫುಲ್ ಆಗಿತ್ತು. ಅವನು ಗ್ರಹಗಳೆಲ್ಲ ನೋಡ್ತಾ ಇದ್ದ, ನಮ್ ಬಾಡಿಯಲ್ಲಿ ಚಕ್ರಗಳನ್ನ ನೋಡ್ತಿದ್ದ. ಅಂದ್ರೆ ಭೂಮಿ ಮೇಲೆ ಇಟ್ಕೊಂಡು ಎಲ್ಲ ಗ್ರಹಣ ಬರೀ ಕಣ್ಣಲ್ಲಿ. ಹೌದು. ಈಗ 60 ರಿಂದ 100 ವರ್ಷ ಬದುಕ ನಮಗೆ ಗ್ರಹಗಳನ್ನ ನೋಡ್ತೀವಿ, ಚಂದ್ರ ನೋಡ್ತೀವಿ, ಸೂರ್ಯ ಇಲ್ಲಿದೆ, ಶನಿ ಇಲ್ಲಿದೆ, ವೀನಸ್ ಕಾಣುತ್ತೆ, ಇದೆಲ್ಲ ನೋಡ್ತೀವಲ್ಲ. 800 ವರ್ಷ 900 ವರ್ಷ ಬದುಕವನಿಗೆ ಎಷ್ಟು ಚೆನ್ನಾಗಿ ಕಾಣಬಹುದು. ನೇ ಕಡೆಯಲ್ಲೇ ನೋಡ್ತಿದ್ದ. ಆ ಚಕ್ರ ಯಾವ್ದಾದ್ರು ವೀಕ್ ಆದ್ರೆ ಪ್ರಾಣಿಕ್ ಹೀಲಿಂಗ್ ಟೆಕ್ನಿಕ್ ಅಲ್ಲಿ ಆ ಎನರ್ಜಿನ ರಿಸೀವ್ ಮಾಡಿ ಆ ಚಕ್ರಕ್ಕೆ ಅಪ್ಲೈ ಮಾಡಿ ಕ್ಲಂಚ್ ಮಾಡಿ ಸೀಲ್ ಮಾಡ್ತಿದ್ದ. ಅದರಿಂದ ಅವ್ನು 1000 ವರ್ಷ ಬದುಕಿದ್ದ. ಈ ಭೂಮಿ ಡಿಸ್ಟರ್ಬ್ ಆಯ್ತು ಅಂತ ಹೇಳಿದ್ನಲ್ಲ, ಸಮುದ್ರ ಒಟ್ಟೋಯ್ತು ಅಂತ ಹೇಳಿದ್ನಲ್ಲ, ಆ ಒಟ್ಟೋಗಕ್ ಮುಂಚೆ ಎಲ್ಲ ಬರ್ದಿಟ್ಟಿದ್ದ. ಅದ್ರಲ್ಲಿ ನಾಡಿ ಆಸ್ಟ್ರಾಲಜಿನೂ ಒಂದು. ನಾಡಿ ಆಸ್ಟ್ರಾಲಜಿ ಎಷ್ಟು ಅಕ್ಯುರಸಿ ಇತ್ತು ಅಂದ್ರೆ ಮೇಷ ರಾಶಿ ಅಂತ ತಗೊಳ್ತೀವಲ್ಲ, ಈಗ ಮೇಷ, ಋಷಭ, ಮಿಥುನ, ಕಟಕ ಅಂತೇಳಿ 12 ರಾಶಿಗಳಿದೆಯಲ್ಲ, ಅದ್ರಲ್ಲಿ ಮೇಷ ರಾಶಿನ ಮಾತ್ರ 150 ಭಾಗ ಮಾಡಿದ್ರು ಒಂದು ರಾಶಿನ. ಈಗ ನಮ್ಗಿರೋದೇನು, ಮೇಷ ರಾಶಿ ಅಂತ ತಗೊಂಡ್ರೆ ಅಶ್ವಿನಿ, ಭರಣಿ, ಕೃತಿಕ 3 ನಕ್ಷತ್ರ ಮಾತ್ರ ಅಲ್ಲಿರುತ್ತೆ. ಅಶ್ವಿನಿ 4 ಪಾದ, ಭರಣಿ 4 ಪಾದ, ಕೃತಿಕ 1 ಪಾದ, 9 ಪಾದ ಮಾತ್ರ ನಮ್ಮ ಹತ್ರ ಇದೆ. 9 ಭಾಗ ಉಳಿದಿದೆ. ಅರ್ಥ ಆಯ್ತಾ? 150 ಭಾಗ ಮಾಡಿದ್ರು. ಆ ಕ್ಯಾಲ್ಕುಲೇಷನ್ ಅವಾಗ ಬಹಳ ಚೆನ್ನಾಗಿತ್ತು. ನಾವು ಇಂಗ್ಲಿಷ್ ಕ್ಯಾಲ್ಕುಲೇಷನ್ ಹೋಗ್ಬಿಟ್ಟು ಹಳೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಕಳೆದುಕೊಂಡಿದ್ರಿಂದ ನಮ್ಗೆ ಅಕ್ಯುರಸಿ ಇಲ್ಲ. ಅದು ನಾಡಿ ಹೆಸರಲ್ಲೆಲ್ಲ ಸಮುದ್ರಕ್ಕೆ ಹೊಡ್ಕೊಂಡು ಹೋದಾಗ ಸಮುದ್ರವನ್ನು ಕಡಿದು ಅಮೃತವನ್ನು ತೆಗೆದ್ರು ಅಂತ ಹೇಳ್ತಾರಲ್ಲ. ಸಮುದ್ರ ಮಂಥನ ದೇವರಾಕ್ಷಸರು. ಅರ್ಥ ಆಯ್ತಾ? ಇಬ್ರು ಜಗಳ ಆಡಿ ತಗೊಂಡ್ಬಂದ್ರು ಅಂತ. ಅಂದ್ರೆ ಇಂಡಿಯಾ ಒಳಗಡೆ ಯಾರ್ಯಾರು ಇದ್ರು ಅವರೆಲ್ಲ ಸೇರ್ಕೊಂಡು ಹೋಗಿ ಹೊಡ್ಕೊಂಡು ಹೋಗಿರೋದನ್ನ ಅವ್ರು ಎತ್ತದ್ರು. ಅದ್ರಲ್ಲಿ ಈ 2 ಗುಂಪು ಅಂತ ಇದೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ದ್ರಾವಿಡಿಯನ್ಸ್, ಆರ್ಯನ್ಸ್ ಅಂತ ಹೇಳ್ತಾರೆ. ದ್ರಾವಿಡ ಭಾಷೆಗಳು ಅಂದ್ರೆ 18 ಭಾಷೆಗಳು, ಕನ್ನಡ, ತಮಿಳು, ತೆಲುಗು, ಕೊಂಕಣಿ, ಕೂರ್ಗಿ, ಪ್ರಾಗ್ವಿ, ಈ ತರ ಇವರ ಮಲಯಾಳಂ, ಇದೆಲ್ಲ ಒಂದು ತಾಯಿ ಮಕ್ಕಳು. ಇದೊಂದು ಗುಂಪು. ಇನ್ನೊಂದು ಆರ್ಯನ್ಸ್ ಆರ್ ಕೇಮ್ ಫ್ರಮ್ ಸೆಂಟ್ರಲ್ ಏಷ್ಯಾ ಟು ಇಂಡಿಯಾ ಅಂತ ನೋಡ್ತೀವಿ. ಈ 2 ಗ್ರೂಪ್. ಇವ್ರು ಹೋಗಿ ಎತ್ಕೊಂಡ್ ಬಂದಿದ್ದು ಅವ್ರ ಹತ್ರ ಸ್ವಲ್ಪ, ಇವ್ರ ಹತ್ರ ಸ್ವಲ್ಪ ಇದೆ. ಅರ್ಥ ಆಯ್ತಾ? ಇದನ್ನ ಗ್ರಂಥಗಳಾಗಿ ಬರೆದು ಇಟ್ಟಿದ್ದಾರೆ. ಅದು ಯಾವುದು ಗ್ರಂಥಗಳಂತ ತಗೊಂಡ್ರೆ ಬೃಹತ್ ಪರಾಶರ ಶಾಸ್ತ್ರ, ಫಲದೀಪಿಕಾ, ಜಾತಕ ಚಂದ್ರಿಕಾ ಅಂತೇಳಿ ಜ್ಯೋತಿಷ ಬುಕ್ಸ್ ಗಳಿದೆ. ಅದರಲ್ಲಿ ಬರ್ದಿಟ್ಟಿರೋದನ್ನ ಓದಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅರ್ಥ ಆಯ್ತಾ? ಈ ತರ ಜ್ಯೋತಿಷ ಅನ್ನೋದು, ಜ್ಯೋತಿ ಅಂದ್ರೆ ಲೈಟ್. ಲೈಟ್ ವಿಲ್ ಟ್ರಾವೆಲ್ 3 lakhs kilometers per second.
ಗ್ರಹದ ಶಕ್ತಿನೇ ನಮ್ಮ ಬಾಡಿಯಲ್ಲೆಲ್ಲ ಸಪ್ಲೈ ಆಗೋದಕ್ಕೆ ಜ್ಯೋತಿಷ ಅಂತ ಹೆಸರು ಕೊಟ್ಟಿದ್ದೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಅಸ್ಟ್ರಾಲಜಿ ಅಂತ ಹೇಳ್ತೀವಿ. ಅಸ್ಟ್ರೋ ಮೀನ್ ಸ್ಟಾರ್ಸ್, ಲಾಜಿಕ್ ಅಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು. ಹಂಗಾದ್ರೆ ನಾವು ಈ ಪ್ರಪಂಚದ ಕಾಂಬಿನೇಷನ್ ಇಂದನೇ ಬಂದಿರಕ್ ಸಾಧ್ಯ ಅನ್ನೋದಕ್ಕೆ ನಮ್ ಚಕ್ರಗಳು, ನಮ್ ಪಂಚಭೂತಗಳು ನಮ್ ಬಾಡಿಯಲ್ಲಿ ಇರೋವು ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ. ಹೆಂಗೆ? ಈಗ ಮೇಷದಲ್ಲಿ 10 ಡಿಗ್ರಿಗೆ ಸೂರ್ಯ ಬಂದ್ಬಿಟ್ರೆ ಉಚ್ಚ ಸ್ಥಾನ ಅಂತ ಹೇಳ್ತಾನೆ. ಆ ಟೈಮಲ್ಲಿ ನೀವು ಹುಟ್ಟಿದ್ರೆ ನಿಮ್ ಅಂಜನ ಚಕ್ರ ಪವರ್ಫುಲ್ ಆಗಿರುತ್ತೆ. ಅದೇ ತುಲಾನಲ್ಲಿ 10 ಡಿಗ್ರಿಗೆ ಬಂದ್ರೆ ಡೆಬಿಲಿಟೇಟೆಡ್ ನೀಚ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಹುಟ್ಟಿದ್ರೆ ಆ ಚಕ್ರ ವೀಕ್ ಇರುತ್ತೆ. ಇದನ್ನ ಚೆಕ್ ಮಾಡದೆ ಜಾತಕ. ಸರಿ, ಸೂರ್ಯ ಉಚ್ಚನ ಇದ್ರೆ ಏನು, ನೀಚನಾಗಿದ್ರೆ ನಮ್ಗೇನು, ನಮ್ ಬಾಡಿಯಲ್ಲಿ ಹೆಂಗ್ ಕೆಲಸ ಮಾಡುತ್ತಂತ ನೀವು ಕೇಳ್ಬೋದು. ಈಗ ಸೂರ್ಯ ಎಲ್ಲ ಗ್ರಹವನ್ನು ಕಂಟ್ರೋಲ್ ಮಾಡುತ್ತಾ? ಸೂರ್ಯ ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ ಇವೆಲ್ಲ ಗ್ರಾವಿಟೇಷನಲ್ ಫೋರ್ಸ್ ಇಂದ ಅದನ್ನ ಸುತ್ಕೊಂಡ್ ಬರುತ್ತಾ? ಈ ಸೂರ್ಯಂದು ಪವರ್ ಜಾಸ್ತಿ ಇರುವಾಗ ನೀವು ಹುಟ್ಟಿದ್ರೆ ಈ ಕೆಮಿಕಲ್ ಕಾಂಬಿನೇಷನ್ ನಿಮ್ ಬಾಡಿಯಲ್ಲಿ ಜಾಸ್ತಿ ಇರುತ್ತೆ. ದಾಸಿ ಇದ್ದಾಗ ಸೂರ್ಯ ಏನ್ ಕೆಲಸ ಮಾಡುತ್ತೋ ಆ ಕೆಲಸ ನಿಮ್ ಬಾಡಿಯಿಂದ ರಿಫ್ಲೆಕ್ಟ್ ಆಗುತ್ತೆ. ಉದಾಹರಣೆಗೆ ಸನ್ ಬಂದ್ಬಿಟ್ಟೆ ಕಂಟ್ರೋಲರ್ ಆಫ್ ಆಲ್ ದಿ ಪ್ಲಾನೆಟ್. ಹಂಗಾದ್ರೆ ನಿನ್ ಬಾಡಿಯಲ್ಲಿ ಕೆಮಿಕಲ್ ಜಾಸ್ತಿ ಇದ್ರೆ ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತೀಯಾ? ಯುಲ್ ಬಿಕಮ್ ಎ ಲೀಡರ್, ಪೊಲಿಟಿಷಿಯನ್ಸ್, ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಮೆಡಿಕಲ್ ಫೀಲ್ಡ್ ಹೋಗ್ತೀಯಾ? ಇದು ಇಂಟರ್ಪ್ರಿಟೇಷನ್. ಅಂದ್ರೆ ಆ ಕೆಮಿಕಲ್ ಏನಿದೆಯೋ ಆ ಕೆಮಿಕಲ್ ರಿಯಾಕ್ಷನ್ಸ್ ನಿನ್ ಬಾಡಿಯಲ್ಲಿ ಹೆಂಗ್ ನಡೀತಾ ಇದೆಯೋ ಅದು ಆ ರಿಯಾಕ್ಷನ್ ನಿನ್ ಬಾಡಿಯಿಂದ ಹೊರಗೆ ಬರೋದ್ರಿಂದ ಅದೇ ನಿಮ್ ಕ್ಯಾರೆಕ್ಟರ್ ಆಗಿರುತ್ತೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಸೂರ್ಯ ಇದೆ, ಪಕ್ಕದಲ್ಲೇ ಮೆರ್ಕ್ಯುರಿ ಇದೆ, ಇದು ಬಹಳ ಕ್ಲೋಸ್ ಆಗಿದೆ. ಈಗ ಸನ್, ಮೆರ್ಕ್ಯುರಿ, ವೀನಸ್, ಅರ್ತ್, ಭೂಮಿಲಿರೋ ನಮ್ ಕೈಯಲ್ಲೇ ಈ ಬಿಸಿಲು ತಡ್ಕೊಳಕ್ ಆಗಲ್ಲ, ಈ ಆಗ್ತಾ ಇಲ್ಲ. ಆದ್ರೆ ಮೆರ್ಕ್ಯುರಿ ಎಷ್ಟು ಕ್ಲೋಸ್ ಆಗಿದೆ, ಎಷ್ಟು ಕ್ಲೋಸ್ ಆಗಿದ್ರು ಅಲ್ಲಿ ಸರ್ವೈವ್ ಆಗ್ತಿದೆ. ಅದು ತನ್ನಂತಾನೆ ಸುತ್ತಕ್ಕೆ 84 ದಿನ, ಸೂರ್ಯನ್ ಸುತ್ಕೊಂಬರಕ್ಕೆ ಅಷ್ಟೇ ಟೈಮ್ ಬೇಳು. ಅಂದ್ರೆ ಅರ್ಧ ಒಂದ್ ಕಡೆ ಅರ್ಧ ಆ ಕಡೆ ಇರುತ್ತೆ. ಅಂದ್ರೆ ಒಂದ್ ಕಡೆ ಹೆವಿ ಹೀಟ್ ಇರುತ್ತೆ, ಒಂದ್ ಕಡೆ ಫುಲ್ ಕೋಲ್ಡ್ ಇರುತ್ತೆ. ಇದಕ್ಕೆ ಮಿಥುನ್ ರಾಶಿಗೆ ಡ್ವೆಲ್ ನೇಚರ್, ಗಂಡು ಹೆಣ್ಣು ಫೋಟೋ ಹಾಕಿರ್ತಾರೆ, ಮೇಲ್ ಅಂಡ್ ಫೀಮೇಲ್. ಅಂದ್ರೆ ಒಂದ್ ಕಡೆ ಓವರ್ ಹೀಟ್, ಒಂದ್ ಕಡೆ ಮೈನಸ್ ಡಿಗ್ರಿ. ಇದಕ್ಕೆ ಡ್ವೆಲ್ ನೇಚರ್ಗೋಸ್ಕರ ಆ ಫೋಟೋ ಹಾಕಿರೋದಷ್ಟೇ. ಅಂದ್ರೆ ಈಗ ಯಾವ್ಯಾವ ಇವೆಲ್ಲ ಸಿಂಬಲಿಕ್ ಆಗಿ ಮಾಡಿದ್ದಾರೆ, ಇದರಿಂದ ವೈಜ್ಞಾನಿಕವಾದ ನಿಖರವಾದ ಸೈಂಟಿಫಿಕ್ ಆಗಿ ಅವ್ರು ಸ್ಟಡಿ ಮಾಡಿ ಇದನ್ನ ಬರ್ದಿರೋದು. ಈಗ ಅದು ಡ್ಯುಯಲ್ ನೇಚರ್ ಅಂತ ನೋಡಿ, ಅದು ಎಷ್ಟು ಚೆನ್ನಾಗಿರುತ್ತೆ. ಈ ಗ್ರಹ ಅಷ್ಟು ಕ್ಲೋಸ್ ಆಗಿದ್ರು ಸರ್ವೇ ಆಗುತ್ತೆ. ಅಂದ್ರೆ ಅದು ಎಷ್ಟು ಕ್ಲೆವರ್ ಆಗಿರ್ಬೇಕು. ಅದಕ್ಕೆ ಬುಧನ್ನ ಬುದ್ಧಿಕಾರಕ ಅಂತ ಹೇಳೋದು. ಬಹಳ ಕ್ಲೋಸ್ ಆಗಿದ್ರು ಸರ್ವೇ ಆಗುತ್ತೆ. ಇನ್ನೂ ಬದುಕ್ತಾ ಇದೆ, ಅಲ್ಲಿ ಉಳ್ಕೊಂಡಿದೆ, ಅದು ಬಹಳ ಕ್ಲೆವರ್ ಆಗಿ ಸರ್ವೇ ಆಗುತ್ತೆ. ಅಂದ್ರೆ ಅದಕ್ಕೆ ಕನ್ಯಾ ರಾಶಿ ಅವ್ರಿಗೆ ಏನ್ ಹೇಳ್ತಾರೆ, ಕನ್ಯಾ ರಾಶಿ ರೂಲ್ಡ್ ಬೈ ಬುಧ, ಅದಕ್ಕೆ ಏನ್ ಹೇಳ್ತಾರೆ, ಬಹಳ ಸೆಲ್ಫಿಶು, ಕನ್ನಿಂಗು, ಹುಷಾರು, ಬುದ್ಧಿವಂತ. ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿ ಸರ್ವೇ ಆಗೋದ್ರಿಂದ ಆ ಕೆಮಿಕಲ್ ಅದು ಆ ಗ್ರಹ ಉಚ್ಚ ಸ್ಥಾನದಲ್ಲಿರುವಾಗ ನೀವು ಹುಟ್ಟಿದ್ರೆ ಆ ಕೆಮಿಕಲ್ ನಿಮ್ ಬಾಡಿಯಲ್ಲಿ ಜಾಸ್ತಿ ಇದ್ರೆ ಆ ತರ ಹುಷಾರಾಗಿರ್ತೀರಾ ಅನ್ನೋದನ್ನೇ ಕ್ಯಾರೆಕ್ಟರ್ ನಿಮ್ ಬಾಡಿಯಿಂದ ಹೊರಗೆ ಬರೋದು. ಅರ್ಥ ಆಯ್ತಾ? ಈ ತರನೇ ಒಂದೊಂದು ರಾಶಿನ ಪ್ರೆಡಿಕ್ಟ್ ಮಾಡ್ತಾರೆ.